ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಸಾರಾಂಶ. ಜ್ಞಾನ ರತ್ನಗಳು. ನಾವು ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಬಾಬಾ ಸ್ವತಃ ಪರಮಶಿಕ್ಷಕ. ಇಡೀ ವಿಶ್ವಕ್ಕೆ ತಂದೆಯ ಸಂದೇಶ ಕೊಡುವುದು ನಮ್ಮ ಕರ್ತವ್ಯ. ಈಗ ದೈವಿ ರಾಜಧಾನಿಯ ಸ್ಥಾಪನೆ ನಡೆಯುತ್ತಿದೆ. ಅನೇಕ ಧರ್ಮಗಳ ವಿನಾಶ ಅನಿವಾರ್ಯ. ಯುದ್ಧ, ವಿಕೋಪಗಳು ಮತ್ತು ನೈಸರ್ಗಿಕ ಆಪತ್ತುಗಳು ವಿನಾಶದ ಸಾಧನ. ಎಲ್ಲರೂ ನಿಶ್ಚಿಂತವಾಗಿರಿ. ಆಹಾಕಾರದ ನಂತರ ಸುಖಯುಗ ಬರುವುದು. ಪರಮಾತ್ಮ ತಂದೆ ನಮ್ಮ ಬೇಹದ್ದಿನ ತಂದೆ ಮತ್ತು ಪ್ರಿಯತಮ. ಎಲ್ಲ ಆತ್ಮಗಳು ಅವರ ಮಕ್ಕಳೇ. ಅವರು ಎಲ್ಲರಿಗೂ ಶಿಕ್ಷಕ ಮತ್ತು ಸದ್ಗುರು. ಆತ್ಮ ಎಂದರೇನು ಎಂಬ ನಿಜವಾದ ಜ್ಞಾನ ಕೇವಲ ಬ್ರಹ್ಮಕುಮಾರ ಕುಮಾರಿಯರಿಗಷ್ಟೇ ಇದೆ. ಆತ್ಮವು ಅವಿನಾಶಿ. ಪರಮಾತ್ಮನು ಪರಂಧಾಮದ ನಿವಾಸಿ. ಪರಮಪಿತನೇ ಮುಕ್ತಿದಾತ ಮತ್ತು ಮಾರ್ಗದರ್ಶಕ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಅದು ಪುನಃ ಸ್ಥಾಪನೆಯಾಗುತ್ತಿದೆ. ಜನಸಂಖ್ಯಾ ನಿಯಂತ್ರಣ ಆತ್ಮಿಕ ವಿಧಾನದಿಂದ ಆಗಲಿದೆ. ಕೇವಲ 9 ಲಕ್ಷ ಮಂದಿ ಹೊಸ ಲೋಕದ ನಿವಾಸಿಗಳು. ನಮ್ಮ ವಿದ್ಯೆ ಮೃತ್ಯುಲೋಕಕ್ಕಾಗಿ ಅಲ್ಲ, ಅಮರ ಲೋಕಕ್ಕಾಗಿ. ಈ ದೈವಿ ಶಿಕ್ಷಣದಿಂದ ಸತೋಪ್ರಧಾನ ಸ್ಥಿತಿ ಪಡೆಯುತ್ತೇವೆ. ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀ ನಾರಾಯಣರಾಗುವರು. ರುದ್ರಮಾಲೆಯ ಅರ್ಥ ಆತ್ಮಗಳ ಪರಿವರ್ತನೆ ಮತ್ತು ಪಾವನತೆಯ ಚಿಹ್ನೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಅಜಪ ಜಪ. ಬಾಯಿಂದ ಜಪವಲ್ಲ, ಮನಸ್ಸಿನಿಂದ ನೆನಪು ಮಾಡುವ ಧ್ಯಾನವೇ ನಿಜವಾದ ಸೇವೆ. ಬಾಬಾ ಪರಮಶಾಂತಿಯ ಸಾಗರ. ಭಕ್ತಿ ಮಾರ್ಗದ ಗೀತೆಗಳ ಅರ್ಥ ಈಗ ತಿಳಿಯಿತು. ಪರಮಾತ್ಮನು ವಾನಪ್ರಸ್ಥದಲ್ಲಿದ್ದಾನೆ. ನಾವು ಕರೆಯುವಾಗ ಮಾತ್ರ ಬಂದು ಪಾವನಗೊಳಿಸುತ್ತಾನೆ. ಬ್ರಹ್ಮ ಸರಸ್ವತಿಯ ಜೋಡಿಯು ನೂತನ ರಾಜಧಾನಿಯ ಮೊದಲ ರಾಜ ರಾಣಿ. ನಮ್ಮ ತಂದೆ ತಾಯಿ ಶಿವತಂದೆ ಮತ್ತು ಬ್ರಹ್ಮ ಸರಸ್ವತಿ ಮಾತೆ. ನಾವು ಬ್ರಹ್ಮಕುಮಾರ ಕುಮಾರಿಯರು, ಭವಿಷ್ಯದ ದೇವತೆಗಳ ಬೀಜರು. ಹೊಸ ಲೋಕದಲ್ಲಿ ಪ್ರಕಾಶ ಕಿರೀಟ. ಸತೋ ಪ್ರಧಾನತೆ ನಮ್ಮ ನಿಜವಾದ ಸ್ವಭಾವ. ಮುರಳಿಯ ಮುಖ್ಯ ಸಾರಾಂಶ. ಬಾಬಾ ಎಂದು ಹೇಳುತ್ತಾರೆ, ಮಕ್ಕಳೇ, ನೀವು ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ನಿಮ್ಮ ಕರ್ತವ್ಯವೆಂದರೆ ಈ ಲೋಕಕ್ಕೆ ತಂದೆಯ ಸಂದೇಶವನ್ನು ತಲುಪಿಸುವುದು. ಈ ಸಮಯದಲ್ಲಿ ದೈವಿ ರಾಜಧಾನಿಯ ಸ್ಥಾಪನೆ ನಡೆಯುತ್ತಿದೆ ಮತ್ತು ಅನೇಕ ಧರ್ಮಗಳ ಅಂತ್ಯವಾಗುವುದು ನಿಶ್ಚಿತ. ಯುದ್ಧ, ನೈಸರ್ಗಿಕ ವಿಕೋಪಗಳು, ರೋಗಗಳು ಇವುಗಳೆಲ್ಲ ಪರಿವರ್ತನೆ ಭಾಗ. ಪರಮಾತ್ಮ ತಂದೆ ಪರಂಧಾಮದಿಂದ ಇಳಿದು ಬಂದು ಬ್ರಹ್ಮತನಿನ ಮೂಲಕ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ನಾವು ಆತ್ಮಗಳು ಪಾವನರಾಗಿ ಹೊಸ ಲೋಕದ ಸತ್ಯುಗದ ನಿವಾಸಿಗಳಾಗುತ್ತೇವೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಮನ್ಮನಾಭವ. ಈ ನೆನಪು ಮಾತ್ರದಿಂದ ಪಾತಾಳದ ಕರ್ಮ ಬಂಧನಗಳು ಕಡಿದು ಹೋಗುತ್ತವೆ. ನಾವು ಬ್ರಹ್ಮ ಸರಸ್ವತಿಯ ಮಕ್ಕಳು, ಭವಿಷ್ಯದ ಲಕ್ಷ್ಮೀ ನಾರಾಯಣರ ವಂಶದವರು. ಹೊಸ ಲೋಕದ ಆರಂಭ ಕೇವಲ 9 ಲಕ್ಷ ಆತ್ಮಗಳಿಂದ ಆಗಲಿದೆ. ಈ ಜ್ಞಾನದಿಂದ ನಾವು ಆತ್ಮಾಭಿಮಾನಿ, ನಿರ್ಭಯ ಮತ್ತು ಶಾಂತ ಸ್ವರೂಪರಾಗಬೇಕಾಗಿದೆ. ಧಾರಣೆಯ ಮುಖ್ಯ ಸಾರ. ನಿರ್ಭಯ ಸ್ಥಿತಿ. ವಿನಾಶದ ದೃಶ್ಯ ನೋಡಲು ಶಕ್ತಿಶಾಲಿ. ಆತ್ಮಾಭಿಮಾನಿ ಸ್ಥಿತಿಯಲ್ಲಿರಿ. ವಿದ್ಯೆ ಮೇಲೆ ಗಮನ. ದೈವಿ ರಾಜಧಾನಿಯಲ್ಲಿ ಶ್ರೇಷ್ಠ ಸ್ಥಾನ ಪಡೆಯಲು ಪೂರ್ಣ ಅಧ್ಯಯನ ಮತ್ತು ನೆನಪು ಮಾಡಿರಿ. ವರದಾನ. ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುವ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆತ್ಮಭವ. ಸಂಗಮಯುಗದಲ್ಲಿ ಸ್ವತಃ ಭಗವಂತನು ನಮ್ಮ ಸೇವೆ ಮಾಡುತ್ತಿರುವುದು ಅತ್ಯಂತ ಭಾಗ್ಯ. ಅಮೃತಗಳಲ್ಲಿ ಎಬ್ಬಿಸುವುದು, ಮಲಗಿಸುವುದು ಇವೆಲ್ಲ ಅವರ ಪ್ರೀತಿ. ಸದಾ ಈ ಭಾಗ್ಯದ ಖುಷಿಯಲ್ಲಿ ತೂಗುತ್ತೀರಿ. ಸ್ಲೋಗನ್. ತಮ್ಮ ಹರ್ಷಿತ ಮುಖದಿಂದ ಇತರರಿಗೆ ಪ್ರಾಪ್ತಿಯ ಅನುಭವ ಕೊಡಿಸುವುದು ಸತ್ಯ ಸೇವೆ. ಅವ್ಯಕ್ತ ಸೂಚನೆ. ಅಶರೀರ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿ. 1 ಸೆಕೆಂಡ್ನಲ್ಲಿ ಕಾರ್ಯದ ಸಂಕಲ್ಪದಲ್ಲಿ ಬಂದು ಮುಂದಿನ ಸೆಕೆಂಡ್ನಲ್ಲಿ ಶಾಂತಿ ಸ್ವರೂಪದಲ್ಲಿ ನೆಲೆಗೊಳ್ಳಿ. ಈ ಡ್ರಿಲ್ ಪಕ್ಕಾ ಆಗಲಿ.